ವೃಶ್ಚಿಕ ರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ ಆಷಾಢ ಮಾಸದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ಮಾಸದಲ್ಲಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಷಭದಲ್ಲೂ ಕೂಡ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಈ ಒಂದು ರಾಶಿಯವರಿಗೆ ಜಾಕ್ಪಾಟ್ ಅಂತೀವಿ, ಅದೃಷ್ಟ ಕೂಡಿ ಬರ್ತಾ ಇದೆ, ಎಲ್ಲವೂ ಸರಿ ಹೋಗುತ್ತೆ. ಇನ್ನೇನು ಮುಳುಗೋಗ್ತಾ ಇರ್ತಕ್ಕಂತಹ ಎಲ್ಲೋ ಒಂದು ಕಡೆ ನಮಗೆ ಕಷ್ಟ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಇನ್ನೇನು ದಾರಿನೇ ಇಲ್ಲ ಅಂತ ಇರ್ತಕ್ಕಂಥವ್ರಿಗೆ ಈ ಮಾಸದಲ್ಲಿ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾವ ರೀತಿಯ ಒಳ್ಳೆಯದಾಗುತ್ತೆ? ಈ ವೃಶ್ಚಿಕ ರಾಶಿಯವರಿಗೆ 6 ರಿಂದ 8 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ವಹಿವಾಟುಗಳು ಚೆನ್ನಾಗಿರುತ್ತೆ, ಹಾಗೆ ವ್ಯಾಪಾರದಲ್ಲಿ ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಯೋಗ, ವಿವಾಹ ಯೋಗ, ಅವಿವಾಹಿತರಿಗೆ ವಿವಾಹ ಯೋಗ, ಉದ್ಯೋಗನೇ ಇಲ್ಲ ನಮಗೆಲ್ಲೂ ಸಿಗ್ತಾನೆ ಇಲ್ಲ, ಏನೂ ಇಲ್ಲ ಅಂತಕ್ಕಂಥವ್ರಿಗೆ ಉದ್ಯೋಗದ ಭರವಸೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಾಲುದಾರಿಕೆಯಿಂದ ಶುಭ ಆಗುತ್ತೆ, ನಿರೀಕ್ಷಿತ ಧನಲಾಭ ಅಂತ ಹೇಳುತ್ತೆ. ಹಾಗೆ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮನೆ ಅಥವಾ ಸೈಟಿನ ಯೋಗ, ನಿರೀಕ್ಷಿತ ಧನ ಯೋಗ, ಭೂಮಿ ಯೋಗ, ಬಹುಮುಖ್ಯವಾಗಿ ಭೂಮಿ ಯೋಗ ಕೂಡ ಇರತಕ್ಕಂಥ ಮಾಸ ಕೂಡ ಇದಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಬಂಗಾರದ ಯೋಗ ಅಂತ ಹೇಳುತ್ತೆ. ರೈತರಿಗೂ ಅಷ್ಟೇ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಲೋನ್ಗೆ ಅಪ್ಲೈ ಮಾಡಿದರೆ ಲೋನ್ ಸಿಗ್ತಕ್ಕಂಥದ್ದು, ವಾಹನ ಯೋಗ ಕೂಡ ಇರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಇನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ನನಗೆ ಕೆಲಸ ಬೇಡ ಬಿಟ್ಟೇ ಬಿಡ್ತೀನಿ ಅಂತಕ್ಕಂಥವ್ರಿಗೆ ಪ್ರಮೋಷನ್ ಸಿಕ್ಬಿಡುತ್ತೆ. ಆವಾಗ ಏನಕ್ಕೆ ಬಿಡ್ತೀರಾ? ಹಾಗಾಗಿ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ, ಅದರಲ್ಲೂ ಡಾಕ್ಟರ್ಸ್ ಇರ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ, ಕಬ್ಬಿಣ ವ್ಯಾಪಾರಿಗಳ ಹಾರ್ಡ್ವೇರ್ ಸ್ಟೋರ್ಸ್ ಇಟ್ಕೊಂಡಿರೋರಿಗೆ, ಇವರಿಗೆಲ್ಲ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ವೃಶ್ಚಿಕ ರಾಶಿಯವರಿಗಿರುತ್ತೆ. ಡ್ರೈವರ್ಸ್ಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಈ ವೃಶ್ಚಿಕ ರಾಶಿಯವರು ಯಾರಿಗಾದರೂ ಅಂಗವಿಕಲರಿದ್ದರೆ ಅಥವಾ ಅಂಗಹೀನರಿದ್ದರೆ ಅವ್ರಿಗೇನಾದರೂ ಸಹಾಯ ಮಾಡ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಫಲ ಕೂಡ ಬರ್ತಕ್ಕಂಥದ್ದು. ಬೆಲ್ಲದಿಂದ ಮಾಡಿದಂತಹ ಪಾಯಸವನ್ನು ಮಂಗಳವಾರದ ದಿನ ಸುಬ್ರಹ್ಮಣ್ಯನಿಗಾಗ್ಬೋದು, ಹನುಮನಿಗಾಗ್ಬೋದು ನಿವೇದನೆ ಮಾಡಿ ಅದನ್ನು ಯಾರಿಗಾದರೂ 4 ಜನಕ್ಕೆ ಕೊಟ್ಟಿದ್ದೆ ಆದರೆ ಮಂಗಳವಾರ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ ಕೆಂಪು ಮತ್ತು ಹಳದಿ ಬಣ್ಣ ತುಂಬ ಅದೃಷ್ಟವನ್ನು ಈ ಮಾಸದಲ್ಲಿ ಕೊಡುತ್ತೆ. ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಬಹಳ ಶುಭಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ, ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ. ಲಕ್ಷ್ಮೀ ನರಸಿಂಹನನ್ನು ದರ್ಶನ ಮಾಡ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ, ಒಳ್ಳೆಯದಾಗತ್ತೆ.